ಹಾಳಾಗಿರೋ ನಿಮ್ ಬಾಳನ್ ಬಗ್ಗೆ ಮಾತಾಡ್ಬೇಕು ಅಂತ ನಾನಿದ್ರೆ ಸುಮ್ನೆ ಲೈಟ್ ಆರ್ಸಿದ್ರೆ ಹೇಗ್ರಿ? ಸರ್ಸು, ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ ಕಣೆ. ಕತ್ಲಲ್ಲಿ ಅಪ್ಪ ಅಮ್ಮ ಆಟ ಆಡ್ಕೊಂಡೇ ಮಾತಾಡೋಣ ಬಾ. ಬಾ 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 ಬಾ. ಅಯ್ಯೋ, ನಮ್ ಸಂಸಾರದ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕ್ರಿ. ಅದನ್ನು ಮಾತಾಡೋದಕ್ಕೆ ಕಣೆ ಲೈಟ್ ಆಫ್ ಮಾಡ್ತಿರೋದು. ಅಣ್ಣಯ್ಯ, ಅಮ್ಮ ಸ್ವಲ್ಪ ಬಾಪ ಇಲ್ಲಿ. ನಾವಿಬ್ರು ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದೀವಿ, ಬರ್ಲೇಬೇಕಮ್ಮ? ಏನೋ ಇದು, ನಾನು ಕರೆದಾಗ್ಲೆಲ್ಲ ಏನು ಎತ್ತ ಅಂತ ಕೇಳದೆ ಓಡ್ ಬರ್ತಾ ಇದ್ದೆ. ಹೆಂಡತಿ ಬಂದ ತಕ್ಷಣ ಏನೋ ಹೀಗ್ ಕೇಳ್ತಾ ಇದೀಯಾ? ಸರಿಮ್ಮ, ಬಂದ್ಬಿಟ್ಟೆ. ಏನ್ರಿ, ಯಾವ ಸಮಯದಲ್ಲಿ ಹೋಗ್ಬೇಕು ಹೋಗ್ಬಾರ್ದು ಅಂತ ಗೊತ್ತಾಗಲ್ವಾ? ಸುಮ್ನೆ ಮಾತಾಡದೆ ಮಲ್ಕೊಳ್ಳಿ. ಲೇ, ನನಗೆ ಗೊತ್ತು ಇದೇ ಮುಖ್ಯ ಅಂತ. ಆದ್ರೂ ಅಮ್ಮ ಕರೀತದಾಳಲ್ಲ, ನನ್ ಚಿನ್ನಲ್ಲ. ಒಂದ್ 5 ನಿಮಿಷ ಬಂದ್ಬಿಡ್ತೀನಿ. ಮಲಗ್ಬಿಡ್ಬೇಡ. ಏನಮ್ಮ? ನೋಡು, ಆ ಮೂಲೆಯಲ್ಲಿ ಮಂಚದ ಮೇಲೆ ಮಲ್ಕೋಪ. ಸರಸ್ವತಿ, ಅಮ್ಮ ನಮ್ಮ ರೂಮಲ್ಲಿ ಮಲಗ್ತಾಳಂತೆ, ನೀನು ನಾನು ಇಲ್ಲೇ ಮಲಗನ ಬಾ. ಬೇಡಪ್ಪ, ನೀನೊಬ್ಬನೇ ಮಲ್ಕೋ. ಮತ್ತೆ ನಾನು ನನ್ನ ಹೆಂಡತಿ? ಅಣ್ಣಯ್ಯ, ಇದು ಆಷಾಢ ಮಾಸ. ಗಂಡ ಹೆಂಡತಿ ಒಂದಾದ್ರೆ ಸಂಸಾರಕ್ಕೆ ಒಳ್ಳೇದಾಗೋಲ್ಲ. ಅದಕ್ಕೆ ನೀನೊಬ್ಬನೇ ಹೋಗಲ್ ಮಲ್ಕೋಪ್ಪ. ಹೋಗು, ಹೋಗಪ್ಪ. ಅಮ್ಮ, ಇವತ್ತಿಂದ ಆಷಾಢನ ಇಲ್ವಂತ ಸರಿಗ್ ನೋಡ್ದೆ ಅಲ್ವೋ? ನಮ್ಮ ಮನೆ ಕ್ಯಾಲೆಂಡರ್ ಅಮ್ಮ, ಸರಿ ಇಲ್ಲಮ್ಮ. ಸರಿಯಾಗೇ ಇದೆ, ನನಗ್ ಚೆನ್ನಾಗ್ ಗೊತ್ತು. ಒಂದ್ ದಿವಸ ಹೆಚ್ಚು ಕಡಿಮೆ ಆದ್ರೆ ಏನು ತೊಂದ್ರೆ ಇಲ್ಲ ತಾನೆ? ತುಂಬಾ ತೊಂದ್ರೆ ಆಗುತ್ತೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ಲಾ, ನಾನ್ ರೂಮ್ಗೆ ಹೋಗ್ಬಿಟ್ಟು ಸರಸ್ವತಿ ಹತ್ರ ಮಾತಾಡ್ಕೊಂಡೇ ಮಲಗ್ತೀನಿ, ಬೇರೆ ಏನು ಮಾಡಲ್ಲಮ್ಮ. ಅಣ್ಣಯ್ಯ, ಇಲ್ಲೇ ಮಲ್ಕೋ. ಹೋಗೋ ಹೋಗೋ. ಹಾ, ಸರಿಮ್ಮ. ಯಾರಪ್ಪ ಅದು ಆಷಾಢ ಕಂಡಿಡ್ದಿದ್ದು? ಸರ್ಸು. ಅಲ್ವೇ ಸರ್ಸು, ಅಮ್ಮ ಇಷ್ಟು ಹೇಳಿದ ಮೇಲೂ ನಾನು ಇಲ್ಲಿ ಮಲಗೋದು ತಪ್ಪಲ್ವೇನೆ? ಏನ್ರಿ ಮಾತಿಗೂ ಅಮ್ಮ ಅಮ್ಮ ಅಂತಿರಲ್ಲ? ಅಮ್ಮ ಹೇಳಿದೆಲ್ಲ ವೇದವಾಕ್ಯನ. ಇಲ್ಲ ನೋಡು, ಅಮ್ಮನ ಬಗ್ಗೆ ಆತರ ಮಾತಾಡ. ಯಾಕೆ ಮಾತಾಡಬಾರ್ದು? ಸಾಕ್, ಸುಮ್ನೆ ಇರಿ. ಅಲ್ವೇ ಸರಸ್ವತಿ, ಗಂಡ ಹೆಂಡತಿ ಆಷಾಢದಲ್ಲಿ ಒಟ್ಟಿಗೆ ಮಲಗೋದು ಒಳ್ಳೇದಲ್ಲ ಅಂತ ಅಮ್ಮ ಹೇಳಿದ ನ್ಯಾಯ ಅಲ್ವೇನೆ? ಏನ್ ನ್ಯಾಯ? ಬಂದ್ರೆ ಇಲ್ಲಿ ಬನ್ನಿ. ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಯಾಕೆ ಸೇರ್ಬಾರ್ದು ಅಂತ ಗೊತ್ತಾ? ಅಯ್ಯೋ, ನಾನು ಇದನ್ನ ಅಮ್ಮನ ಹತ್ರ ಕೇಳಕ್ಕೆ ಮರ್ತ್ಬಿಟ್ಟೆ. ಅದಕ್ಕೆ ಹೇಳೋದು, ಯಾವತ್ತಾದ್ರೂ ನೀವ್ ನಿಮ್ಮಮ್ಮಂಗ್ ತಿರುಗಿ ಮಾತಾಡಿದಿದ್ರೆ ನೀವು ಜಾಣ್ರಾಗಿರ್ತಿದ್ರಿ. ಅದ್ ಸರಿ, ಆಷಾಢದಲ್ಲಿ ಗಂಡ ಹೆಂಡತಿ ಯಾಕೆ ಸೇರ್ಬಾರ್ದು ಅದ್ ಹೇಳಿ ಸಾಕು. ನೋಡ್ರಿ, ಆಷಾಢದಲ್ಲಿ ಗಂಡ ಹೆಂಡತಿ ಸೇರಿದ್ರೆ ಚೈತ್ರ ಮಾಸದಲ್ಲಿ ಮಗು ಹುಟ್ಟುತ್ತೆ. ಚೈತ್ರ ಮಾಸದಲ್ಲಿ ತುಂಬಾ ಬಿಸಿಲು. ಆ ಹೊತ್ನಲ್ಲಿ ಗರ್ಭಿಣಿಗೆ ಹೆರಿಗೆ ನೋವು ಬಂದ್ರೆ ತುಂಬಾ ಕಷ್ಟ. ಅಷ್ಟೇ ಅಲ್ಲ, ಹುಟ್ಟೋ ಮಗುಗೆ ಸಿಡುಪ್ ತರದ ರೋಗ ಬಂದ್ರೂ ಬರಬಹುದು. ಅದಕ್ಕೆ ಆಷಾಢದಲ್ಲಿ ಗಂಡ ಹೆಂಡತಿ ಸೇರ್ಬಾರ್ದು ಅನ್ನೋದು. ಏನ್ ನ್ಯಾಯ, ಏನ್ ಧರ್ಮ, ಏನ್ ತತ್ವ? ಅದಕ್ಕೆ ಕಣೆ ನಿನಗೂ ನಿನ್ ಮಗುಗೂ ಏನು ತೊಂದ್ರೆ ಆಗ್ಬಾರ್ದು ಅಂತ ಅಮ್ಮ ಪ್ರೀತಿಯಿಂದ ಹೇಳಿರೋದು. ಅದಕ್ಕೆ ಆಷಾಢದಲ್ಲಿ ಯಾವ ಗಂಡ ಹೆಂಡತಿನೂ ಸೇರೋದೇ ಇಲ್ವಾ? ಸೇರ್ತಾರ? ಮತ್ತೆ ಸೇರಿದ್ರೆ ಮಗು ಆಗ್ಬಿಡ್ತಲ್ಲ. ಆಗದೆ ಇರೋಕೆ ಒಂದ್ ಔಷಧಿ ಇದೆ. ಔಷಧಿನ ನಿನ್ನ ಹತ್ರ ಇದೆಯಾ? ಹೌದು, ನೀನು ಹೊಸದಾಗ ಮದುವೆ ಆದವಳಲ್ಲ, ಇದೆಲ್ಲ ನಿನಗೆ ಯಾಕೆ ಸಿಕ್ತು? ನಿಮಗೆ ಹೇಗೆ ಆಷಾಢದ ಬಗ್ಗೆ ಹೇಳ್ಕೊಡಕ್ ಅಮ್ಮ ಇದ್ದಾಳೋ ಹಾಗೆ ನನಗ ಅಜ್ಜಿ ಇದ್ದಾಳೆ. ಅವಳು ಏನಂದ್ಲು ಅಂತ ಗೊತ್ತಾ? ಏನಂದ್ಲು? ನೀನ್ ಗಂಡನ್ ನೋಡಿದ್ರೆ ಬಕರ ಇದ್ದಾಗಿದ್ದಾನೆ. ನೀನು ಆಷಾಢದಲ್ಲಿ ಬೇರೆ ಮಲಗು ಅಂತ ತಕರಾರು ಮಾಡಿದ್ರು ಮಾಡಬಹುದು, ಅದಕ್ಕೆ ಔಷಧಿನ ಇಟ್ಕೊಂಡಿರು ಅಂತ ಕೊಟ್ಟಿದ್ದಾಳೆ. ಪಾಪ, ಸುಮ್ನೆ ಹೇಳ್ಬಾರ್ದು ಕಣೆ. ಆ ಮುದುಕಿ ಆ ವಯಸ್ಸಲ್ಲಿ ಕೂಡ ಏನೇನೋ ವಿಷಯ ತಿಳ್ಕೊಂಡಿದ್ದಾಳೆ. ಇಲ್ಲಿ ಔಷಧಿ ಕೊಡ ನೋಡೋಣ. ಸೀರೆ ಅರ್ಧೋಗುತ್ತೆ ಕಣೆ, ಶುರು ಹಚ್ಕೊಳಕ್ ಮುಂಚೆ ಹಚ್ಕೋತಿಯಲ್ಲ. ಇಲ್ಲ ಔಷಧಿ ಕೊಡೆ ನೋಡೋಣ. ಅರೆ ಇದ್ಯಾರು ನಿಮ್ಮ ಅಜ್ಜಿನ? ಅದ್ ಸರಿ, ಇದರಿಂದ ಮಕ್ಳಾಗಲ್ವಾ?
ಖಂಡಿತ ಆಗೋಲ್ಲ. ಇಷ್ಟು ದಿವಸ ನನಗೆ ಇದು ಗೊತ್ತೇ ಇರ್ಲಿಲ್ಲ. ರೀ, ಎಲ್ಲಿಗೆ ಹೋಗ್ತಿದ್ದೀರಾ? ಈ ವಿಷಯ ಅಮ್ಮನಿಗೆ ಗೊತ್ತೇ ಇಲ್ಲ. ನಾನು ಹೋಗಿ ಅಮ್ಮನಿಗೆ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ, ನಿಮ್ಮಮ್ಮಂಗೆ ಇದನ್ನ ಉಪಯೋಗಿಸೋ ವಯಸ್ಸು ಮೀರ್ ಹೋಯ್ತು. ಸುಮ್ನೆ ಇರಿ. ಹಾಗಾದ್ರೆ ಬೇಗ ಶುರು ಹಚ್ಕೊಳ್ಳೋಣ ಬಾ. ನಡಿ 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 ನಡಿ. ಏನ್ರಿ ಇಷ್ಟೊಂದು ಅರ್ಜೆಂಟು? ಅಯ್ಯಯ್ಯೋ, ಆಷಾಢ ಅಂದ ತಕ್ಷಣ 5 ನಿಮಿಷ ತಡ್ಕೊಳ್ಳೋದೇ ಕಷ್ಟ ಆಗೋಯ್ತು ಕಣೆ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ ಬಾ. ಅಯ್ಯಯ್ಯೋ, ಏನಾಯ್ತ್ರಿ? ಮರ್ತೇ ಬಿಟ್ಟೆ. ಬೇಗ ಒಂದ್ ಚಂಬಲ್ ನೀರ್ ತಗೊಂಬಾ, ಇದು ನುಂಗ್ಬೇಕು. ಅಯ್ಯೋ, ನಾನೊಬ್ಬ ಮುಟ್ಟಾಳ. ಇದು ನೀನ್ ನುಂಗ್ಬೇಕಲ್ವಾ? ಇದು ನುಂಗದಲ್ವಾ? ಮತ್ತೆ ಇನ್ನೇನ್ ಮಾಡ್ಬೇಕು ಹೇಳು? ನೀನ್ ಹೇಳು. ಅಯ್ಯೋ, ಅಯ್ಯೋ, ಏನ್ರಿ ಇದು? ನೋಡಿ, ನೀವ್ ಯಾರನ್ನ ದಿವಸ ದೇವ್ರು ಅಂತ ಪೂಜೆ ಮಾಡ್ತಿದ್ದೀರೋ ಆ ನಿಮ್ಮಮ್ಮ ದೇವ್ರಲ್ಲ, ರಾಕ್ಷಸಿ. ನೀವು ಮೊದಲನೇ ಹೆಂಡತಿ ಮಗ. ಆಸ್ತಿ ಪೂರ್ತಿ ನಿಮ್ಮ ಹೆಸರಿನಲ್ಲೇ ಇದೆ. ಅದನ್ನ ತಾವೇ ಅನುಭವಿಸ್ಬೇಕು ಅಂತ ನಿಮ್ಮನ್ನ ಅವಿದ್ಯಾವಂತನಾಗಿ ಮಾಡಿದ್ರು. ಅದೇ ಕಾರಣಕ್ಕೆ ನಿಮ್ಮ ಮದ್ವೆನೂ ಮುಂದೆ ಹಾಕ್ತಾ ಬಂದ್ರು. ಇದೆಲ್ಲ ನಿಮ್ ತಂದೆಗೆ ಗೊತ್ತಾಗಿ ಎಲ್ಲಿ ರಾಧಾಂತ ಮಾಡ್ತಾರೋ ಅಂತ ಅವರಿಗೆ ಹುಚ್ಚ ಅನ್ನೋ ಪಟ್ಟ ಕಟ್ಟಿ ಮೂಲೆಯಲ್ಲಿ ಕೂರ್ಸಿದ್ರು. ಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷ ಅಂತಾರೆ. ಆದ್ರೆ ನಿಮ್ ತಾಯಿ ನೋಟ, ಆಡೋ ಮಾತು, ಬಿಡೋ ಉಸಿರು ಎಲ್ಲದರಲ್ಲೂ ವಿಷನೇ. ಅಣ್ಣಯ್ಯ, ಏನಪ್ಪ ಅದು ಸದ್ದು? ಏನಪ್ಪ ಇದು? ಸರಸ್ವತಿ ಕಣ್ಣೆಲ್ಲ ಕೆಂಪಾಗಿದೆ. ಇವಳು ಮನೆಗೆ ಬಂದ ಎಷ್ಟು ದಿನ ಆಯ್ತಮ್ಮ? ನೆನ್ನೆ ಮೊನ್ನೆ ಬಂದವಳು ನಿನ್ ಬಗ್ಗೆ ಏನೇನು ಹೇಳ್ತಿದ್ದಾಳ ಗೊತ್ತಾ? ನೀನು ಎಣ್ಣೆ ಎಲ್ಲ ರಾಕ್ಷಸಿ ಅಂತಿದ್ದಾಳೆ. ನಿನ್ನಿಂದ ನನ್ನ ಜೀವನನೇ ಹಾಳಾಗೋಯ್ತಂತೆ. ಅಪ್ಪನ್ಗೆ ಹುಚ್ಚಿಡ್ದಿದೆ ಅಂತ ಸುಳ್ಳು ಸುದ್ದಿ ಹಬ್ಸಿದ್ಯಂತೆ. ನನ್ನ ಆಸ್ತಿ ಲಪ್ಟಾಯಿಸ್ಬೇಕು ಅಂತ ನನ್ ಮದುವೆನ ಮುಂದಕ್ಕೆ ಆಗ್ತಾನೇ ಬಂದೆ ಅಂತೆ. ಮತ್ ಇದನ್ನ ಯಾರೇ ಕಟ್ಟಿದ್ದು? ಇದನ್ನ ನಾನೇ ಕಟ್ಟಿದ್ದು. ನನ್ನ ತಾಯಿ ಹೇಳಿದಕ್ಕೆ ಈ ತಾಳಿ ನಿನ್ ಕುದ್ಕೆ ಕಟ್ಟಿದ್ದು. ಅಂತದ್ರಲ್ಲಿ ನನ್ನ ತಾಯಿ ಮೇಲೆ ಅಪದ ಹೊರಸ್ಯ. ಶಿವ ಶಿವ, ಅಪಚಾರ, ಪರಮ ಅಪಚಾರ. ನಾಗಮಣಿ, ದೇವ್ರಂಥ ನಿನ್ನ ಮೇಲೆ ಇಂಥ ಅಪವಾದನ ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ. ನನ್ನ ಹೊಟ್ಟೆಲ್ ಬೇಕಿ ಬಿದ್ದಿದೆ ನಾಗಮಣಿ. ನಾಗಮಣಿ, ಇದಕ್ಕೆ ನೀನೇನಾದ್ರೂ ಒಂದು ತೀರ್ಮಾನ ತಗೊಳ್ಳೇಬೇಕು. ಛೆ, ಇಷ್ಟು ಚಿಕ್ಕ ವಿಷಯನೆಲ್ಲ ದೊಡ್ಡದು ಮಾಡ್ಬೇಡಪ್ಪ. ಸರಸ್ವತಿನ ನನ್ನ ಸೊಸೆ ಅಂತ ತಿಳಿದಿಲ್ಲ. ಅವಳು ನನಗೆ ಸ್ವಂತ ಮಗಳಿದ್ದ ಹಾಗೆ. ನೋಡ್ದೇನೆ ನನ್ನ ತಾಯಿನ, ಅವ್ರದೆಷ್ಟು ದೊಡ್ಡ ಗುಣ ಅಂತ. ಅಣ್ಣಯ್ಯ, ಅವಳಿನ್ನು ಪ್ರಪಂಚ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ಮಗು ಕಣೋ. ಯಾರೋ ಏನೋ ಹೇಳ್ಕೊಟ್ಟು ಅವಳ ತಲೆ ಕೆಡಿಸಿದ್ದಾರೆ ಅಷ್ಟೇ. ಪಾಪ, ಅವಳನ್ನ ಕ್ಷಮಿಸ್ಬಿಡಪ್ಪ. ಇಲ್ಲೋಡು, ನಮ್ಮ ಅಮ್ಮನ ಬಗ್ಗೆ ಮಾತಾಡಿ ತಪ್ಪು ಅಂತ ಮರ್ಯಾದೆಯಿಂದ ಅವ್ರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳು. ಏನೇ ಆಗ್ ನೋಡ್ತೀಯ? ನೀನ್ ನಾನು ಹೇಳ್ದಾಗ ಕೇಳ್ದೆ ಹೋದ್ರೆ ದಯಾ ದಾಕ್ಷಿಣ್ಯ ಇಲ್ದೆ ನಿನ್ನ ತವ್ರ ಮನೆಗೆ ಕಳಿಸ್ಬಿಡ್ತೀನಿ. 4 ಗೋಡೆಗಳ ಮಧ್ಯೆ ಗಂಡ ಹೆಂಡತಿರ ನಡುವೆ ಇರಬೇಕಾದ ವಿಷಯ ಯಾವಾಗ 4 ಜನರ ಎದುರಿಗೆ ಬಂತೋ ಅಂತ ಮನೇಲಿ ನಾನು ಒಂದು ಕ್ಷಣನೂ ಇರಲ್ಲ. ಅವಮಾನ, ಅವಮಾನ. ಅಣ್ಣಯ್ಯ, ಇಷ್ಟು ಜನರ ಎದುರಿಗೆ ನಿಮ್ಮ ಅಮ್ಮನ ಮರ್ಯಾದೆ ಕಳೆದು ಬಿಟ್ಲಲ್ಲೋ. ಅಮ್ಮ ಸರಸ್ವತಿ, ಅಮ್ಮ,
ಅಣ್ಣಯ್ಯ, ಇಷ್ಟೆಲ್ಲ ರಾಧಾಂತ ಮಾಡಿದಾಳೆ ಇವಳು ಕ್ಷಮಿಸ್ಬೇಕಾ? ಏಯ್ ಅಮ್ಮನೇ ಕ್ಷಮಿಸಿದ್ಮೇಲೆ ನಿನಗೇನು? ಹೋಗ್ ಮಲ್ಕೋ. ಹೋದ್ಯಾ ಬಾಗ್ಲಲ್ಲಿ ಅಂದ್ರೆ ಬಂದೆ ಗವಾಕ್ಷಿಲೆ ಅಂದಾಗ ಮತ್ ಬಂದಿದ್ದಾಳೆ. ನಡಿಯೇ. ಏಯ್ ನಿಮ್ಗೆ ಹೇಳ್ಬೇಕಾ? ಸರಸ್ವತಿ ಒಳಗ್ ಬಾ. ನೋಡು, ನಾನು ಯಾವತ್ತು ಈ ಮನೆ ಒಳಗಡೆ ಕಾಲಿಟ್ನೋ ಆವತ್ತಿನಿಂದ ಇವತ್ತಿನವರೆಗೂ ಇನ್ನು ಮುಂದಕ್ಕೂ ನಂದೇ ಅಧಿಕಾರ. ಇದನ್ ಬದಲಾಯಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾ, ಒಂದು ಮಾತು, ಇನ್ನು ಮುಂದೆ ನೀನು ಅನ್ನ ತಿನ್ನೋಕ್ ಮಾತ್ರ ಬಾಯಿ ಬಿಡಬೇಕೇ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಎಚ್ಚರಿಕೆ.